ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ದಾವಣಗೆರೆ ನಗರದ ಎಸಿ ಕಚೇರಿ ಮುಂಭಾಗ ಧರಣಿ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾಧ್ಯಕ್ಷ ಮಂಡಲೂರು ವಿಶ್ವನಾಥ್, ಸರ್ಕಾರ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು, ಪ್ರತಿ ಲೀಟರ್ ಹಾಲಿಗೆ 50 ರು ಹೆಚ್ಚಳ ಮಾಡಬೇಕು, ಪ್ರತಿ ತಾಲೂಕಿನಲ್ಲೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು, ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಣೆಯ ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ನಾಶವಾಗಿರುವುದರಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರ ಸಾಲ ಮನ್ನಾ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಸರ್, ಸರ್ಕಾರ ನಾವು 14 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಅನಿರ್ದಿಷ್ಟವಾದ ಧರಣಿ ಕೂರ್ತಾ ಇದ್ದೀವಿ. ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸೋವರೆಗೂ ಯಾವುದೇ ಕಾರಣಕ್ಕೆ ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತಿಲ್ಲ. ನಾವು ಸರ್ಕಾರಕ್ಕೆ ಏನು ಕೇಳ್ತಿದ್ದೀವಿ ಅಂದರೆ, ನಾವು ರೈತರು ಮತದಾನ ಮಾಡಿರೋದ್ರಿಂದ ಸರ್ಕಾರ ಅಧಿಕಾರಕ್ಕೆ ಬಂದೈತಿ. ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ನಾವಾಗಿ ರೈತರು ಅಧಿಕಾರ ಕೊಟ್ಟಿರೋದ್ರಿಂದ ರೈತರನ್ನ ಬೇಡಿಕೆ ಈಡೇರಿಸಬೇಕು ಅನ್ನೋದನ್ನು ಅವರು ಸರ್ಕಾರಕ್ಕೆ ಕೇಳ್ತಿದ್ದೀವಿ. ಇವತ್ತು ಬೆಳೆದಂಥ ಬೆಳೆಗೆ ಯಾವುದೇ ವೈಜ್ಞಾನಿಕ ಬೆಲೆ ಸಿಗ್ತಿಲ್ಲ. ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಕಂಗಾಲಾಗಿದ್ದಾರೆ. 2,000 ಕೋಟಿ ರಿಲೀಸ್ ಮಾಡಿದಾವಂತಾರೆ. ಇವತ್ತು ರೈತರಿಗೆ ಬರೋತ್ತಿಗೆ ಬಿಡಿ ಕಾಸು ಅಷ್ಟು 4 ಭಾಗ ಮಾತ್ರ ರೈತರ ಅಕೌಂಟಿಗೆ ಬರುತ್ತೆ, 12 ಭಾಗ ಮಧ್ಯವರ್ತಿಗಳಿಗೆ ಹೋಗುತ್ತೆ. ಅದನ್ನೆಲ್ಲ ತಪ್ಪಿಸಿ ನೇರವಾಗಿ ನಾವು ರೈತರಿಗೆ ಅದನ್ನು ಖಾತೆಗೆ ಮಾಡೋ ವ್ಯವಸ್ಥಿತ ಮಾಡಬೇಕು. ಆಮೇಲೆ ಸರ್ಕಾರ ಬೆಂಬಲ ಬೆಲೆಗೆ ಮೆಕ್ಕೆಜೋಳಕ್ಕೆ 2,500 ಕೊಡಬೇಕು, ರಾಗಿಗೆ 4,500 ಕೊಡಬೇಕು, ಭತ್ತಕ್ಕೆ 3,500. ಇದು 365 ದಿನವೂ ಖರೀದಿ ಕೇಂದ್ರ ಮುಖಾಂತರ ಕೊಡಬೇಕು. ಇದು ಕೊಡೋವರೆಗೂ ಯಾವುದೇ ಕಾರಣಕ್ಕೆ ರೈತರು ಈ ಹೋರಾಟದಿಂದ ಸರಿಯಲ್ಲ ಅನ್ನೋದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಅತಿವೃಷ್ಟಿಯಿಂದ ಏನಾಗಿದ್ದಾರಲ್ಲ, ಪ್ರತಿ ಹಳ್ಳಿಗೂ ಅತಿವೃಷ್ಟಿ ಅನಾವೃಷ್ಟಿಯಿಂದ ಕಂಗಾಲಾಗಿದ್ದಾರೆ. ಈ ಏನು ಸಂಬಂಧಪಟ್ಟ ಅಧಿಕಾರಿಗಳು, VIಗಳು, RIಗಳು ಪ್ರತಿ ಹಳ್ಳಿಗೆ ಹೋಗಿ ಯಾರು ರೈತರು ಬೆಳೆ ಹಾಳಾಗಿತ್ತೋ ಆ ರೈತರನ್ನ ಹತ್ರ ಹೋಗಿ GPS ಮಾಡಿ ಅವ್ರಿಗೆ ಯಾವ ರೀತಿ ತೊಂದರೆ ಆಗೈತೆ ತನಕ ಸರ್ಕಾರಕ್ಕೆ ವರದಿ ಕೊಡಬೇಕು. ಅವ್ರಿಗೆ ಏನು ಪರಿಹಾರ ಬರಬೇಕಂತ ವ್ಯವಸ್ಥಿತ ಮಾಡಿ RIಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲೇಬೇಕು. ಈಗ ಪ್ರತಿ ಹಗಲೊತ್ತು ರಾತ್ರಿ ಹೊತ್ತು ಕರೆಂಟ್ ಕೊರುತ್ತಾರೆ. ಯಾವ ಟೈಮ್ನಲ್ಲಿ ಏನು ಆಕತ್ತೆ ಅನ್ನೋವತ್ತು ಗೊತ್ತಾಗ್ತಿಲ್ಲ. ರೈತರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಯಾರಿಗೆ ಕರೆಂಟ್ ಹೊಡೆದಂಥ ವ್ಯಕ್ತಿಗೂ ಪ್ಲಸ್ಸು ಹಾವು ಕಡ್ದಂಥ ವ್ಯಕ್ತಿಗೂ ವೈದ್ಯಕೀಯ ವೆಚ್ಚ ಆಗಲಿ ಪ್ಲಸ್ಸು ಪರಿಹಾರ ಈ ಒದಗಿಸೋ ಮಾಡೋ ಕೆಲಸ ಸರ್ಕಾರ ಮಾಡಲೇಬೇಕು. ಇದು ಅನಿರ್ದಿಷ್ಟವಾದ ಪ್ರತಿಭಟನೆ. ಇದು ತಿಂಗಳಕ್ಕತ್ತೋ 2 ತಿಂಗಳ ನಮ್ಮ ಏನು 15 ಬೇಡಿಕೆ ಇದಾವಲ್ಲ, 14 ಬೇಡಿಕೆ ಈಡೇರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರ್ಕಾರಕ್ಕೆ ಇಲ್ಲ.